ನವರಾತ್ರಿ ಅಂದರೆ 9 ರಾತ್ರಿಗಳು. ಅಮ್ಮನವರಿಗೆ ವಿಶೇಷವಾದ ಅರ್ಚನೆ ಪೂಜಾದಿಗಳನ್ನು ಮಾಡುವ 9 ರಾತ್ರಿಗಳನ್ನು ನವರಾತ್ರಿ ಅಂತಾರೆ. ವರ್ಷದಲ್ಲಿ 4 ನವರಾತ್ರಿಗಳು ಬರ್ತದೆ. ಅದರಲ್ಲಿ 2 ಗುಪ್ತ ನವರಾತ್ರಿ. ಇಲ್ಲಿ ನಾವು ಶ್ಯಾಮಲಾ ನವರಾತ್ರಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಿದನ್ನು ಗುಪ್ತ ನವರಾತ್ರಿ ಅಂತಾರೆ ಅಂದರೆ, ಸಾಧಕರು ಗೌಪ್ಯವಾಗಿ ದೇವಿಯನ್ನು ಉಪಾಸನೆ ಮಾಡಿ ದೇವಿಯ ಅನುಗ್ರಹ ಪಡೆದುಕೊಳ್ಳಿಕ್ಕೆ ಈ ನವರಾತ್ರಿಯನ್ನು ಮಾಡ್ತಾಯಿದ್ರು. ಸಾಮಾನ್ಯ ಲೌಕಿಕ ಜಗತ್ತಿನ ಗೃಹಸ್ಥರಿಗೆ ಈ ನವರಾತ್ರಿ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸಾಧಕ ತನ್ನೊಳಗೆ ಹಿಡಿಯಲು, ತನ್ನ ದೇವಿ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ಈ ಗುಪ್ತ ನವರಾತ್ರಿಯನ್ನು ಬಳಸ್ಕೊಳ್ತಾ ಇದ್ರು. ಇನ್ನು ಈ ಶ್ಯಾಮಲಾ ದೇವಿ ಯಾರು ಅಂತ ನೋಡೋದಾದರೆ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋ ಪ್ರತಿಯೊಬ್ಬರಿಗೂ ಮಂತ್ರಿಣಿ ಅನ್ನೋ ಪರಿಚಯ ಇದೇ ಇರುತ್ತೆ. ಇವಳು ಮಹಾ ತ್ರಿಪುರ ಸುಂದರಿ ಅಮ್ಮನವರ ಪ್ರಧಾನ ಮಂತ್ರಿಣಿ. ಬಂಡಾಸುರ ಎಂಬ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಸಾಕ್ಷಾತ್ ಪರಮೇಶ್ವರಿ ದೇವಿ ಏನು ಬರ್ತಾಳಲ್ಲ, ಆವಾಗ ಜೊತೆಗೆ ಬಲಗಡೆಗೆ ಇದ್ದಂತಹ ದೇವಿ ಶ್ಯಾಮಲಾ, ಎಡಗಡೆ ಸೈಡಿನಲ್ಲಿ ವಾರಾಹಿ ದೇವಿ ಇರ್ತಾಳೆ. ಶ್ಯಾಮಲಾ ದೇವಿಯನ್ನು ಸರಸ್ವತಿಯ ತಾಂತ್ರಿಕ ರೂಪ ಅಂತ ಹೇಳ್ತಾರೆ. ನಾವು ಪ್ರತ್ಯೇಕವಾಗಿ ಮಾತಂಗಿ ದೇವಿ ಈ ದಶವಿದ್ಯೆಗಳಲ್ಲಿ ಏನು ನೋಡ್ತೀವಿ, 9ನೆಯ ದೇವತೆ ಮಹಾವಿದ್ಯೆ ಮಾತಂಗಿ ದಶವಿದ್ಯೆಯಲ್ಲಿ ಕೇಳ್ತೀವಿ. ಈ ಶ್ಯಾಮಲಾ ದೇವಿಯನ್ನು ಸರಸ್ವತಿಯ ತಾಂತ್ರಿಕ ರೂಪ ಅಂತ ಹೇಳ್ತಾರೆ. ನಾವು ದಶ ಮಹಾವಿದ್ಯೆಗಳಲ್ಲಿ ಮಾತಂಗಿ ದೇವಿ ಅಂತ ಏನು ಕೇಳಿದ್ದೀವಿ ಹಿಂದಿನ ವಿಡಿಯೋದಲ್ಲಿ, 9ನೆಯ ಮಹಾವಿದ್ಯೆನೂ ಹೌದು. ಇನ್ನು ಲಲಿತಾ ಸಹಸ್ರನಾಮ ಶ್ರೀವಿದ್ಯಾ ಉಪಾಸಕರಿಗೆ ಅಂಗದೇವತೆ. ಪ್ರತಿಯೊಬ್ಬ ಶ್ರೀವಿದ್ಯಾ ಉಪಾಸಕರಿಗೆ ಜ್ಞಾನವನ್ನು, ಸಾಧನಾ ಪಟುತ್ವವನ್ನು, ಸಿದ್ಧಿಯನ್ನು ಕೊಡೋದೇ ಶ್ಯಾಮಲಾ ದೇವಿ. ಹಾಗಾಗಿ ಈ ಅಮೂಲ್ಯ ಸಮಯದಲ್ಲಿ, ಈ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ ದೇವಿಯನ್ನು ಯಾವುದೋ ಒಂದು ರೂಪದಲ್ಲಿ ಆರಾಧನೆ ಮಾಡಿ. ಮಾತಂಗಿ ದೇವಿಯ ನಾಮಸ್ಮರಣೆ ಮಾಡ್ತಾ ಸಹ ನೀವು ಒಳ್ಳೆಯ ಫಲವನ್ನು ಪಡೆದುಕೊಳ್ಬಹುದು. ಇನ್ನು ಬಹಳ ಮುಖ್ಯವಾದದ್ದು, ಆರಾಧನೆಯಲ್ಲಿ ಶ್ಯಾಮಲಾ ದಂಡಕನ ತಪ್ಪದೇ ಪಠಿಸಿ ಪಾರಾಯಣ ಮಾಡಿ. ಒಂದು ವೇಳೆ ನಿಮಗೆ ಪಾರಾಯಣ ಮಾಡಲಿಕ್ಕೆ ಬರಲ್ಲ ಅಂದರೆ ಅದನ್ನು ಶ್ರವಣ ಮಾಡಿ, ಕೇಳಿಸ್ಕೊಳ್ಳಿ, ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಎಂಥ ವಿಶೇಷ ಅಂದರೆ, ಅಂಥ ಮಹಾ ಅಜ್ಞಾನಿ ಕಾಳಿದಾಸ ಕೂಡ ಅಮೋಘ ವಾಕ್ ಪ್ರಸಿದ್ಧಿಯನ್ನು, ವಾಕ್ ಪ್ರವಾಹವನ್ನು ಕೊಟ್ಟಿರುವಂಥವಳೇ ಈ ಮಾತೆ ಶ್ಯಾಮಲಾದೇವಿ. ಹಾಗಾಗಿ ಶ್ಯಾಮಲಾದೇವಿಯ ಆರಾಧನೆ ಮಾಡೋದ್ರಿಂದ ಒಳ್ಳೆಯ ವಾಕ್ಶುದ್ಧಿ, ವಾಕ್ಸಿದ್ಧಿ ಪಡೆಯಬಹುದು. ಸಾಧಕ ಒಳ್ಳೆಯ ವಾಕ್ಚಾತುರ್ಯನ ಪಡಿತಾನೆ. ಹಾಗಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ದೇವಿಯ ಆರಾಧನೆ ಮಾಡಿ, ದೇವಿ ಕೃಪೆಗೆ ಪಾತ್ರರಾಗಿ. ಒಂದು ವೇಳೆ ನಿಮಗೆ ಶ್ರೀವಿದ್ಯೆ, ಮಹಾವಿದ್ಯೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ, ನೀವು ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿರುವಂತಹ ದೇವಿ ಫೋಟೋ, ದುರ್ಗಾದೇವಿ ಅಂದ್ಕೊಳ್ಳೋಣ, ಆ ದೇವಿ ಮುಂದೆ ದೀಪ ಹಚ್ಚಿ ಶಾಂತರಾಗಿ ಕುಳಿತುಕೊಳ್ಳಿ. ಯಾವುದಾದ್ರೂ ಆಸನ ಇದ್ದರೆ ಇನ್ನೂ ಒಳ್ಳೆಯದು. ನಂತರ ಬಲಗೈಯಲ್ಲಿ ನೀರು ತಗೊಂಡು ಸಂಕಲ್ಪ ಮಾಡಿಕೊಳ್ಳಿ, ನಾನು ದೇವಿನ ಆರಾಧನೆ ಮಾಡ್ತಾಯಿದ್ದೀನಿ, ನನಗೆ ಮಾರ್ಗದರ್ಶನ ಕೊಡು, ದಾರಿ ತೋರಿಸು ಅಂತ ಕೇಳ್ಕೊಳ್ಳಿ. ಬಲಗೈಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಪೃಥ್ವಿ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಜಲ ಸಾಕ್ಷಿಯಾಗಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನಾನು ನಿಮ್ಮ ಪೂರ್ತಿ ಹೆಸರು ಹೇಳಿ ಇಂಥ ಮಂತ್ರನ ಪಠಿಸ್ತಾ ಇದ್ದೀನಿ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀರನ್ನ ನೆಲದ ಮೇಲೆ ಬಿಡ್ತಾ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಇಂತಿಷ್ಟು ಜಪನ ಮಾಡ್ತಾ ಇದ್ದೀನಿ, ಒಂದು 10 ನಿಮಿಷ ಅಥವಾ 15 ನಿಮಿಷ ಕೂತ್ಕೊಂಡು ಜಪ ಮಾಡ್ತೀನಿ, ನನಗೆ ದಾರಿ ತೋರಿಸು ಅಂತ ಕೇಳ್ಕೊಳ್ಳಿ. ಮಾರ್ಗದರ್ಶನ ಮಾಡು ಅಂತ ಕೇಳ್ಕೊಳ್ಳಿ. ದೇವಿ ಹತ್ರ ಏನು ಬೇಡಲಿಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ದೇವಿಗೆ ನಿಮ್ಗೇನು ಬೇಕು ಅನ್ನೋದು ನಿಮಗಿಂತ ಚೆನ್ನಾಗಿ ಗೊತ್ತಿದೆ. ದೇವಿ ಒಲಿಸ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ, ದೇವಿನ ಆರಾಧನೆ ಮಾಡೋದಷ್ಟೇ ನಿಮ್ಮ ಕೆಲಸ. ಬಾಕಿ ಎಲ್ಲ ಒಳ್ಳೆಯದಾಗೋದನ್ನು ನೀವೇ ನೋಡ್ತೀರ. ಇನ್ನು ಮಂತ್ರ ಯಾವುದು ಹೇಳಬೇಕು ಅಂದರೆ, ಓಂ ದುಮ್ ದುರ್ಗಾಯ ನಮಃ, ಓಂ ಧೂಮ್ ದುರ್ಗಾಯ ನಮಃ ಇದನ್ನು ಪಠನೆ ಮಾಡಬಹುದು. ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ದೇವಿ ಮಂತ್ರ ಯಾವುದಾದ್ರೂ ಸಾಧನೆ ಮಾಡ್ಕೊಂಡಿದ್ರೆ ಅಂದರೆ ಅದನ್ನು ಮಾಡಬಹುದು. ಎಷ್ಟು ಸಲ ಮಾಡಬೇಕು ಕೌಂಟ್ ಮಾಡ್ತಾ ಕನ್ಫ್ಯೂಸ್ ಆಗೋದೇನು ಬೇಡ. ಒಂದು 10 ನಿಮಿಷನೋ 15 ನಿಮಿಷನೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಿಷ ಸ್ಥಿರವಾಗಿ ಕೂತ್ಕೊಂಡು ಮಾನಸಿಕವಾಗಿ ಜಪ ಮಾಡಿ. ನಿಮ್ಮ ತುಟಿ, ಹಲ್ಲು, ನಾಲಿಗೆ ಅಲುಗಾಡಬಾರ್ದು, ಬಾಯಿ ಮುಚ್ಚಿಕೊಂಡು ಮಾನಸಿಕವಾಗಿ ಜಪ ಮಾಡಿ.